ಕೈಕೊಟ್ಟ ಜಗದೀಶ್ ಶೆಟ್ಟರ್ ನಡೆಗೆ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಈ ಬಗ್ಗೆ ಹಿಡಿಕಾರ್ತಿದ್ದಾರೆ. ತತ್ವ ಸಿದ್ಧಾಂತಗಳನ್ನು ಇರೋರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಿ, ಆ ತತ್ವ ಸಿದ್ಧಾಂತಗಳಿಲ್ಲದೆ ಇರೋರನ್ನ ಸೇರಿಸ್ಕೊಳ್ಬೇಡಿ ಅಂತಿದ್ದಾರೆ. ಇವತ್ತು ಬಂದರು ನಾಳೆ ಹೋದರು ಅಂದರೆ ಹೇಗೆ? ಪಕ್ಷಕ್ಕೆ ನಿಷ್ಠಾವಂತರು ಮಾತ್ರ ಬರಬೇಕು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬರುವವರು ಯಾರೇ ಬಂದರೂ ಕೂಡ ತತ್ವಗಳನ್ನು ನೋಡಿ ಸೇರಿಸ್ಕೊಳ್ಳಿ, ಅವರ ತತ್ವ ಬದಲಾಗಿದ್ದರೆ ಮಾತ್ರ ಸೇರಿಸ್ಕೊಳ್ಳಿ. ರಾಜ್ಯ ನಾಯಕರಿಗೆ ಖರ್ಗೆ ಕಿವಿ ಮಾತು ಹೇಳಿದ್ದಾರೆ. ಜೊತೆಗೆ ಜಗದೀಶ್ ಶೆಟ್ಟರ್ ನಡೆಗೆ ಖರ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಶೆಟ್ಟರ್ ನಡೆಗೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದೇನು ನೋಡೋಣ. ಅದಕ್ಕೆ ನಿನಗೂ ಸೇರಿಸ್ಕೊಳ್ಬೇಕಾದ್ರೆ ನಾವು ಅದನ್ನ ನೋಡ್ತೇವೆ. ತತ್ವ ಸಿದ್ಧಾಂತ ನೋಡ್ಬೇಕು. ಯಾಕಂದ್ರೆ ಇವತ್ತು ಬಂದ ನಾಳೆ ಹೋದ ಆಗಬಾರ್ದು. ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬಂದ್ರು ಸರ್, ಬಂದು ಕೂಡ ದೇಶದ ಹಿತಕ್ಕಾಗಿ ನಾವು ಹೋಗ್ತಾ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಕೂಡ ಅವರು ಹೇಳಿದ್ರು ಸರ್. ಹಾಗೆ ಬಂದ ಆಗೋದ್ರಲ್ಲ ಕಾಂಗ್ರೆಸ್ಗೆ ಅಂತ ನೋಡಿ, ಅದ್ರ ಬಗ್ಗೆ ಹೆಚ್ಚಾಗಿ ಡೀಟೇಲ್ ನಮ್ಮ ಶಿವಕುಮಾರ್ ಹೇಳ್ತಾರೆ. ಬಿಕಾಸ್ ಇದು ಲೋಕಲ್ ಇಶ್ಯೂ. ಅದಕ್ಕೆ ನಿನಗೂ ಸೇರಿಸ್ಕೊಳ್ಬೇಕಾದ್ರೆ ನಾವು ಅದನ್ನ ನೋಡ್ತೇವೆ.